ಲೂಕನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 17ನೆಯ ವಾಕ್ಯ. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ? ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಬಳಿಗೆ 10 ಮಂದಿ ಕುಷ್ಠರೋಗಿಗಳು ಬಂದು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂಬುದಾಗಿ ಕೂಗಿ ಕೇಳಿದರು. ಆಗ ಯೇಸು ಕ್ರಿಸ್ತನು ಅವರಿಗೆ, ನೀವು ಹೋಗಿ ಯಾಜಕನಿಗೆ ಮೈ ತೋರಿಸಿ ಎಂಬುದಾಗಿ ಹೇಳುವಾಗ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಈ ರೀತಿಯಾಗಿ ಎಲ್ಲರೂ ಶುದ್ಧರಾದ ನಂತರ ಅವರಲ್ಲಿ ಸಮಾರ್ಯನಾಗಿದ್ದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರವೇ ಯೇಸು ಕ್ರಿಸ್ತನ ಬಳಿಗೆ ಹಿಂತಿರುಗಿ ಬಂದು ಕೃತಜ್ಞತೆಯಿಂದ ಆತನನ್ನ ಸ್ತುತಿಸಿ ಕೀರ್ತಿಸಿ ಮಹಿಮೆ ಪಡಿಸುತ್ತಾ ಇದ್ದಾನೆ. ಇದನ್ನು ನೋಡಿದಂಥ ಯೇಸು ಕ್ರಿಸ್ತನು, 10 ಮಂದಿಯು ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಗಮನಿಸುವಾಗ ಅನ್ಯ ದೇಶದವನು ಸ್ತುತಿ ಮಾಡೋದಕ್ಕೆ ಹಿಂತಿರುಗಿ ಬರುತ್ತಾ ಇದ್ದಾನೆಂಬುದಾಗಿ ಹೇಳುವಾಗ ಆತನು ಎದುರು ನೋಡುತ್ತಾ ಇದ್ದದ್ದು ಸ್ವದೇಶದವರನ್ನ ಎಂಬುದನ್ನ ಸ್ಪಷ್ಟವಾಗಿ ಗಮನಿಸಬಹುದು. ಅಂದ್ರೆ 10 ಮಂದಿ ಕುಷ್ಠರೋಗಿಗಳಲ್ಲಿ ಇಸ್ರಾಯೇಲ್ ಜನಕ್ಕೆ ಸೇರಿದವರು ಕೂಡ ಇದ್ದರು. ಅವರು ಕೂಡ ಗುಣವಾದರು. ಆದರೆ ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕೆ, ದೇವರಿಗೆ ಆ ಘನತೆಯನ್ನ ಸಲ್ಲಿಸಿ ಆತನಿಗೆ ಮೊದಲನೆಯದಾಗಿ ಆ ಮಹಿಮೆಯನ್ನ ಸಮರ್ಪಿಸುವುದಕ್ಕೆ ಹಿಂತಿರುಗಿ ಬರದೆ ಗುಣವಾದ ಕೂಡಲೇ ತಮ್ಮ ಕುಟುಂಬವನ್ನು ನೋಡುವುದಕ್ಕೆ, ತಾವು ಕಳಕೊಂಡಂತ ಕಾರ್ಯಗಳನ್ನ ಪುನಃ ಹೊಂದಿಕೊಳ್ಳುವುದಕ್ಕೆ ಓಡಿ ಹೋದರೆ ಹೊರತು ದೇವರನ್ನು ಮರೆತು ಬಿಟ್ಟರು. ಆದ್ದರಿಂದಲೇ ಯೇಸು ಕ್ರಿಸ್ತನು ಇಲ್ಲಿ ಅದನ್ನೊಂದು ದುಃಖದ ರೀತಿಯಲ್ಲಿ ಅಥವಾ ಅವರನ್ನು ಖಂಡಿಸುವ ರೀತಿಯಲ್ಲಿ, ನನ್ನ ಜನರು ನನ್ನ ಉಪಕಾರವನ್ನ ನೆನೆಸಿ ಸ್ತುತಿ ಮಾಡುವುದಕ್ಕೆ ಹಿಂತಿರುಗಿ ಬರುವುದಿಲ್ಲ ಎಂಬಂತೆ ಈ ಮಾತುಗಳನ್ನ ಹೇಳುತ್ತಾ ಇದ್ದಾರೆ. ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಾರೆ? ನನ್ನ ಮಗನು, ನನ್ನ ಮಗಳು ನಾನು ಮಾಡಿದಂಥ ಉಪಕಾರವನ್ನು ನೆನೆಸಿ ನನಗೆ ಸ್ತುತಿ ಮಾಡುವುದಕ್ಕೆ, ನನ್ನನ್ನು ಘನಪಡಿಸುವುದಕ್ಕೆ ಬರುತ್ತಾರೆಂಬುದಾಗಿ ಹೇಳುತ್ತಾರಾ? ಅಥವಾ ನಾನು ಕೊಟ್ಟಿದ್ದನ್ನು ಹೊಂದಿಕೊಂಡ ಕೂಡಲೇ ಅವರ ಇಷ್ಟ ಬಂದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಬಿಡುತ್ತಾರೆ, ನನ್ನನ್ನು ಪೂರ್ತಿಯಾಗಿ ಮರೆತು ಬಿಡುತ್ತಾರೆಂಬುದಾಗಿ ಹೇಳಿ ದುಃಖ ಪಡುತ್ತಾರಾ? ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತ ಮರೆಯುವಂತ ಅವಸ್ಥೆಯಲ್ಲಿರುವುದಾದರೆ, ದೇವರು ಮಾಡಿದಂಥ ಉಪಕಾರಗಳನ್ನೆಲ್ಲ ಸ್ಮರಿಸದೆ, ದೇವರು ನಿಮ್ಮನ್ನ ಕಷ್ಟಗಳಿಂದ ದುಃಖಗಳಿಂದ ಬಿಡಿಸಿ ಕೆಳಗಿನ ಹಂತದಿಂದ ಉನ್ನತಕ್ಕೇರಿಸಿದಂಥ ದಿವಸಗಳನ್ನ ನೀವು ಮರೆತು ಬಿಟ್ಟಿರುವುದಾದರೆ ಪುನಃ ನೆನಪಿಸಿಕೊಳ್ಳಿ. ಅದೆಲ್ಲವೂ ಕೂಡ ದೇವರು ನಿಮ್ಮ ಮೇಲೆ ಕರುಣೆ ತೋರಿ, ಯಾರು ನಿಮಗೋಸ್ಕರ ನಿಲ್ಲದೆ ಇರುವಾಗ ದೇವರು ನಿಂತು ನಿಮಗೆ ಅದ್ಭುತಗಳನ್ನ ಮಾಡಿದ್ದು, ನಿಮ್ಮ ಜೀವಿತವನ್ನ ಉದ್ಧರಿಸಿದ್ದು, ತುಚ್ಛವಾಗಿದ್ದಂಥ ನಿಮ್ಮ ಅವಸ್ಥೆಗಳನ್ನ ಬದಲಾಯಿಸಿ ಗಣನೆಗೆ ಬಾರದಿರುವಂತ ನಿಮ್ಮನ್ನ ಆರಿಸಿಕೊಂಡು ಆತನು ಶ್ರೇಷ್ಠವಾಗಿ ಮಾನಿಸಿ ಮುನ್ನಡೆಸುತ್ತಾ ಇರುವಂಥದ್ದು. ಆತನ ಉಪಕಾರಕ್ಕೆ ನಾವು ಹಿಂತಿರುಗಿ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆತನ ಉಪಕಾರಗಳನ್ನ ಸ್ಮರಿಸಿ ಆತನಿಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸಬಹುದು, ಸ್ತುತಿ ಯಜ್ಞಗಳನ್ನು ಸಮರ್ಪಿಸಬಹುದು, ಆತನಿಗೆ ಮಹಿಮೆಯನ್ನು ಸಮರ್ಪಿಸಬಹುದು. ಆಗ ದೇವರು ಅದರಲ್ಲಿ ಸಂತೋಷ ಪಡುತ್ತಾರೆ. ಅಂಥವರ ಜೀವಿತಗಳಲ್ಲಿ ಮುಂದುವರೆದು ಕಾರ್ಯಗಳನ್ನು ಮಾಡುವುದಕ್ಕೆ, ಇನ್ನೂ ಹೆಚ್ಚಿನ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸುವಂಥವರನ್ನ ದೇವರು ಮೆಚ್ಚುತ್ತಾರೆ. ಆತನಿಗೆ ಯಾರು ಸ್ತುತಿ ಯಜ್ಞಗಳನ್ನು, ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸುತ್ತಾರೋ ಅವರು ಆತನಿಗೆ ಸಂತೋಷವನ್ನು ಉಂಟು ಮಾಡುತ್ತಾರೆ ಎಂಬುದನ್ನು ಅರಿತು, ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ಬಿಡದೆ, ಅದನ್ನು ತಿರಸ್ಕರಿಸಿ ಬಿಟ್ಟು ಇಷ್ಟ ಬಂದಂತೆ ಕಾರ್ಯಗಳನ್ನು ಮಾಡದೆ, ಪ್ರತಿನಿತ್ಯವೂ ಕೂಡ ದೇವರನ್ನ ಸ್ತುತಿಸುತ್ತಾ ಆತನ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಜೀವಿತವನ್ನು ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನಿನ್ನ ಬಳಿಗೆ ಬಂದಂಥ 10 ಮಂದಿ ಕುಷ್ಠರೋಗಿಗಳು ಕೂಡ ಹಿಂತಿರುಗಿ ಹೋಗುವಂಥ ಮಾರ್ಗದಲ್ಲೇ ಶುದ್ಧರಾದರು. ಆದರೆ ಅಪ್ಪ, ಸಮಾರ್ಯನಾಗಿದ್ದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರವೇ ನಿನ್ನ ಬಳಿಗೆ ಹಿಂತಿರುಗಿ ಬಂದು ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಅಪ್ಪ ಉಪಕಾರ ಸ್ತುತಿ ಮಾಡಿದಂತೆ ನಿನಗೆ ಮಹಿಮೆಯನ್ನು ಸಲ್ಲಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ
ಜೀವಿತವೂ ಕೂಡ ನೀನು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಪ್ರತಿನಿತ್ಯವಪ್ಪ ನಿನ್ನ ಸ್ತುತಿಸುವುದಕ್ಕೆ, ಕೀರ್ತಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಅಪ್ಪ, ನಿಂದ ಅದ್ಭುತಗಳನ್ನು ಹೊಂದಿರುವಂಥ, ನಿನ್ನಿಂದ ಬಿಡುಗಡೆಗಳನ್ನು ಹೊಂದಿರುವಂಥ, ಆಶೀರ್ವಾದಗಳನ್ನು ಹೊಂದಿರುವಂಥ ನಾವುಗಳು ಅದನ್ನು ಮರೆತು ಬಿಡಬಾರದು ಕರ್ತನೆ. ಮರೆತು ಅಪ್ಪ ನಮ್ಮ ಇಷ್ಟ ಬಂದ ಮಾರ್ಗದಲ್ಲಿ ಹೋಗಬಾರದು. ನಿನ್ನಲ್ಲಿ ನೆಲೆಯಾಗಿದ್ದು, ನಿನ್ನೊಂದಿಗೆ ಅನ್ಯೂನ್ಯವಾಗಿದ್ದು, ವಿಧೇಯತೆಯಿಂದ ನಡೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಜೀವಿತಗಳನ್ನು ಕರಗಳಲ್ಲಿ ತೆಗೆದುಕೊಂಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಇನ್ನೂ ಉನ್ನತವಾದ ಆಶೀರ್ವಾದಗಳನ್ನು ಅನುಗ್ರಹಿಸು. ನಿನ್ನ ಮಕ್ಕಳಪ್ಪ ನಿನ್ನಲ್ಲಿ ಸಂತೋಷ ಪಡುವಂತೆ ವಿಷಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತು ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.